ಡಾಕ್ಟರ್, ಏನು ಹೇಳ್ತಿದ್ದೀರಾ? ಈ ವಿಷಯನ ಹೇಗೆ ಡೈಜೆಷನ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ, ಆದರೆ ಈ ರಿಪೋರ್ಟ್ ಆಗ್ತಾರೆ ಹೇಳ್ತಾ ಇದೆ. ತುಂಬ ಡೇಂಜರಸ್ ಸಿಚುವೇಶನ್ ಇದ್ದಾರೆ ಅವರು. ಅವ್ರ ಪರಿಸ್ಥಿತಿ ತುಂಬ ಕೆಟ್ಟಾಗಿದೆ. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಬಹುದು. ಅಯ್ಯೋ ದೇವ್ರೆ, ಸರ್, ರಿಪೋರ್ಟ್ಸ್ ಅಲ್ಲಿ ಏನಿದೆ? ಎನಿಥಿಂಗ್ ಟು ಬಿ ಕನ್ಸರ್ನ್ ಆಫ್? ಪೇಷಂಟ್ ಕಡೆಯವರು ಯಾರಾದರೂ ಇದ್ದಾರಾ? ಅಣ್ಣ, ತಮ್ಮ, ಮಕ್ಕಳು, ಹಸ್ಬೆಂಡ್ ಯಾರಾದರೂ ಇದ್ರೆ ಕರೆಸಿ. ಇಲ್ಲ ಸರ್, ನಾನವ್ರ ಸೊಸೆ. ಯು ಕ್ಯಾನ್ ಟಾಕ್ ಟು ಮೀ. ನೀವು ಸ್ವಲ್ಪ ಧೈರ್ಯ ತಗೊಳ್ಬೇಕು. ಯಾಕೆಂದರೆ ಅವ್ರ ಮಿದುಳಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಅವ್ರಿಗೆ ಜಾಸ್ತಿ ಸಮಯ ಇಲ್ಲ. ಹಬ್ಬಬ್ಬ ಅಂದ್ರೂ ಇನ್ನು 3 ತಿಂಗಳು ಬದುಕಿರ್ಬೋದಷ್ಟೇ. ಪ್ರೇಮ, ಹೇಗನ್ನಿಸ್ತಿದೆ ಈಗ? ಆರ್ ಯು ಓಕೆ? ನೀನು ಯಾವಾಗ ನನ್ನ ಕೈ ಹಿಡಿದ್ಯೋ ಆಗಲೇ ಎಲ್ಲ ಸರಿ ಹೋಯ್ತು ರಾಮ್. ರಾಣಿ ಹತ್ರ ಮಾತ್ರೆ ಕೊಟ್ಟಿದ್ದೀನಿ, ಊಟ ಆದ್ಮೇಲೆ 2 ನಾನು ತಗೋ. ಇದೇ ಮೊದಲನೇ ಸಲ ನನ್ನ ಜ್ವರ ಬಂದಿರೋದಕ್ಕೆ ಖುಷಿ ಆಗ್ತಿರೋದು. ಒಳ್ಳೆ ಸಿಡಿ ಸಿಡಿ ಸಿದ್ದಪ್ಪ ಆಡ್ದಂಗೆ ಆಡ್ತಾನೆ. ಒಂದ್ಸತಿನೂ ನನ್ನ ನೋಡಿ ನಗೋದೇ ಇಲ್ಲ. ಪ್ರೇಮಕ್ಕ, ನೀನ್ ಜ್ವರ ಬಂದ್ ನರಳ್ತಾ ಇದ್ಯಲ್ಲ, ಅವಾಗ ರಾಮಣ್ಣ ನೀನನ್ನ ಎಷ್ಟು ಕಾಳಜಿಯಿಂದ ನೋಡ್ಕೊಂಡ್ರು ಗೊತ್ತಾ? ಅವತ್ ಮಂಟಪದಲ್ಲಿ ಬೈತಾ ಇದ್ದಿದ್ದು ಅವ್ರೇನಾ ಅಂತ ಅನಿಸ್ಬಿಡ್ತು ನನ್ಗೆ. ಹೌದಾ ರಾಣಿ? ಹೌದು ಅಕ್ಕ. ಹೊತ್ತೊತ್ತಿಗೆ ಬಂದು ಇಂಜೆಕ್ಷನ್ ಕೊಡೋದೇನು, ಸ್ಟೆಟಸ್ಕೋಪ್ ಇಟ್ಕೊಂಡು ಚೆಕ್ ಮಾಡೋದೇನು, ನನ್ನ ಹತ್ರ ಬಿಸಿನೀರು ತಣ್ಣೀರ್ ಬಟ್ಟೆನೆಲ್ಲ ತರಿಸ್ಕೊಳ್ತಾನೆ ಇದ್ರು. ನಿಜ ಹೇಳ ಅಕ್ಕ, ರಾಮಣ್ಣ ನಿನ್ ಮೇಲಿರೋ ಸಿಟ್ಟನ್ನ ಮರೆತು ನಿನ್ನನ್ನ ಒಪ್ಕೊಳ್ಳೋ ಅಂತ ದಿನ ದೂರನೇ ಇಲ್ಲ. ಈ ರಾಣಿ, ನಿನ್ ಬಾಯಿಗೆ ಸಕ್ಕರೆ ಬೆಲ್ಲ ಎಲ್ಲ ಹಾಕ್ತೀನಿ ಕಣೆ. ನಿನ್ ಬಾಯಿ ಹರಕೆ ಹಂಗೆ ರಾಮ್ ನನ್ನ ಒಪ್ಕೊಂಡ್ಬಿಟ್ರೆ ಅಯ್ಯೋ ಹೊಟ್ಟೆಲ್ಲ ಚಿಟ್ಟೆ ಓಡಾಡ್ದಂಗೆ ಆಗ್ತಾ ಇದೆ. ಡಾಕ್ಟರ್, ಏನು ಹೇಳ್ತಿದ್ದೀರಾ? ಈ ವಿಷಯನ ಹೇಗೆ ಡೈಜೆಷನ್ ಮಾಡ್ಕೊಳ್ತಿರೋ ಗೊತ್ತಿಲ್ಲ, ಆದರೆ ಈ ರಿಪೋರ್ಟ್ ಆಗ್ತಾರೆ ಹೇಳ್ತಾ ಇದೆ. ತುಂಬ ಡೇಂಜರಸ್ ಸಿಚುವೇಶನ್ ಇದ್ದಾರೆ ಅವರು. ಅವ್ರ ಪರಿಸ್ಥಿತಿ ತುಂಬ ಕೆಟ್ಟಾಗಿದೆ. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಬಹುದು. ಅಯ್ಯೋ ದೇವ್ರೆ, ಈಗ ನಾವ್ ಏನ್ ಮಾಡ್ಬೇಕು? ಏನ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು? ಯಾವ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಅತ್ತೆ ಹುಷಾರಾಗ್ತಾರೆ? ಪ್ಲೀಸ್ ದಯವಿಟ್ಟು ಹೇಳಿ ಡಾಕ್ಟರ್. ಸಾರಿ ಟು ಸೇ ದಿಸ್. ಅವ್ರಿಗೆ ಇವಾಗ ಏಜ್ ಆಗಿದೆ. ಅವ್ರಿಗೆ ಸರ್ಜರಿ ಮಾಡಿದ್ರೆ ರಿಸ್ಕ್ ಇನ್ನೂ ಜಾಸ್ತಿ ಆಗುತ್ತೆ. ಸರ್ವೇ ಆಗೋ ಚಾನ್ಸು ತುಂಬ ಕಮ್ಮಿ ಇದೆ. ಅವ್ರಿಗೆ ಏನೇ ಮಾಡಿದ್ರು 3-4 ತಿಂಗಳು ಅಷ್ಟೇ ಉಳಿಸ್ಕೊಳಕ್ ಸಾಧ್ಯವಾಗೋದು. ಹಾಗಾಗಿ ಈ ವಿಷಯನ ಪೇಷಂಟ್ಗೆ ಹೇಳ್ದಿರೋದೇ ಒಳ್ಳೆಯದು. ಇರುವಷ್ಟು ದಿವಸ ಖುಷಿಯಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಟೇಕ್ ಕೇರ್. ಕಾವ್ಯ, ಅತ್ತೆ ಅತ್ತೆ,
ಕಾವ್ಯ 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 ಹಲೋ ಅಕ್ಕ. ಕಾವ್ಯ ಯಾಕೆ ನಿನ್ ಧ್ವನಿ ಒಂಥರ ಇದೆ. ಏನಿಲ್ಲ ಅಕ್ಕ, ಸರಿ, ಮನೇಲೆಲ್ಲೂ ಕಾಣಿಸ್ತಿಲ್ಲ, ಎಲ್ಲಿ ಹೋಗಿದ್ಯಾ? ಅದು ಹೊರಗಡೆ ಬಂದಿದ್ದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಕ್ಕ. ಸರಿ, ಹೊರಗಡೆ ಹೋಗೋಕ್ಕೂ ಮುಂಚೆ ಅತ್ತೆಗೆ ಒಂದ್ ಮಾತು ಹೇಳಿದ್ಯಾ ತಾನೆ? ಹ್ಞೂ ಅಕ್ಕ, ಅವ್ರ ಜೊತೆನೇ ಇದ್ದೀನಿ. ಅತ್ತೆ ಜೊತೆನಾ? ಎಲ್ಲಿ ಹೋಗಿದ್ದೀರಾ ಇಬ್ರು? ಅಕ್ಕ, ಅದು ಅತ್ತೆಗೆ ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಕ್ಕ. ಏನಾಯ್ತೆ? ಏನಿಲ್ಲ ಅಕ್ಕ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಬಿಡು. ಕಾವ್ಯ, ಹಲೋ. ದೇವ್ರೆ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ನಾನಿವತ್ತು ಮಾಡಿರೋ ಪಾಪಕ್ಕೆ ಕ್ಷಮೆನೇ ಇಲ್ಲ. ಅಕ್ಕ, ಬಟ್ಟೆ ತಗೊಂಡು ಎಲ್ಲಿ ಹೋಗ್ತಿದ್ಯಾ? ಈಗ ತಾನೇ ಜ್ವರ ಬಿಟ್ಟಿದೆ, ಆಗ್ಲೇ ಕೆಲಸ ಶುರು ಮಾಡ್ಕೊಂಡ್ಬಿಟ್ಯಾ? ಕೊಡು ಕೊಡು, ನಾನು ತೊಳ್ದಾಕ್ತೀನಿ. ಬಿಡೆ, ನಾನು ಆರಾಮಾಗೇ ಇದ್ದೀನಿ. ಎಷ್ಟೊತ್ತು ಅಂತ ಹಾಸಿಗೆ ಮೇಲೆ ಬಿದ್ದಿರ್ಲಿ? ನಿಂದ್ ಇದೇ ಆಯ್ತಕ್ಕ. ನೀನ್ ಹೀಗೆ ಮಾಡ್ತಿದ್ರೆ ಪಕ್ಕ ನನ್ ಕೆಲ್ಸನೇ ಕಿತ್ಕೋತೀಯ ನೀನು. ಆದ್ರೂ ಅಕ್ಕ, ನಿನ್ ಕಡೆಗೂ ಕಷ್ಟಪಟ್ಟು ರಾಮ್ ಡಾಕ್ಟರ್ನ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟೆ ನೋಡು. ಮಳೆಗೆ ಹೆದರ್ಲಿಲ್ಲ, ಚಳಿಗೆ ಹೆದರ್ಲಿಲ್ಲ, ಪೊಲೀಸರ ಬೆದರಿಕೆಗಂತೂ ಹೆದರ್ಲೇ ಇಲ್ಲ. ಮತ್ತೆ ಬಿಟ್ಬಿಡ್ತೀನಾ? ನನ್ ರಾಮ್ ಅವನ ಜೈಲಿಗೆ ಹಾಕ್ಸಿದ್ರೆ ನಾನ್ ಸುಮ್ನೆ ಇರ್ತಿರ್ಲಿಲ್ಲ, ಗೊತ್ತಾ? ಈ ದಿನ ಶುರು ಕಣೆ. ನನ್ ಕೆಲ್ಸ ಇವಾಗ ಶುರು ಮಾಡಿದೀನಿ. ಅಂದ್ರೆ ನನ್ನಿಂದ ರಾಮ್ಗೆ ಎಷ್ಟೆಲ್ಲ ತೊಂದರೆ ಆಗಿದೆ, ತೊಂದರೆ ಆಗ್ತಾನೆ ಇದೆ. ಅದಕ್ಕೆಲ್ಲ ಪರಿಹಾರವಾಗಿ ನಾನ್ ನಿಂತ್ಕೋತೀನಿ. ಅವನ್ಗೆ ಎಷ್ಟೆಲ್ಲ ಕಷ್ಟ ಬಂದಿದ್ಯೋ ಅದನ್ನೆಲ್ಲ ದೂರ ಮಾಡ್ತೀನಿ. ಇನ್ಮೇಲಿಂದ ಇದೇ ನನ್ ಬದುಕಿನ ಗುರಿ. ನೀವೇನ್ರೋ, ನಾನೊಂದು ಹೇಳಿದ್ರೆ ನೀವೊಂದು ಮಾಡ್ತೀರಾ. ನಿಮ್ಮನ್ನು ಕಟ್ಕೊಂಡು ನಾನು ಮಿಲ್ ಮರಿಸ್ದಂಗೆನೆ. ಸರಿ, ಆ ಪ್ರವೀಣ್ ಹೇಳು, ದಿನವೆಲ್ಲ ಮಾಡಿದ್ದೇನೆ ಮಾಡ್ತಾ ಕುತ್ಕೊಳ್ಳೋದು ಬೇಡ, ಅರ್ಜೆಂಟಾಗಿ ನನಗೆ ಫೋನ್ ಮಾಡ್ಬೇಕಂತ ಹೇಳು. ಮಾವ, ಕಾಫಿ. ಹೇಮಾ, ಕಾಫಿ ತಂದೇನಮ್ಮ. ಹೇಮಾ, ನೀನು ಮಾಡೋ ಕಾಫಿ ಒಂದೇ ಒಂದು ಕುಡಿದ್ಬಿಟ್ರೆ ಸಾಕು, ತಲೆ ಎಲ್ಲ ಹಗರ ಆಗೋಗ್ಬಿಡುತ್ತಮ್ಮ. ಮಾವ, ಅದು ಈ ಕಮಿಷನರ್ ಆಫೀಸ್ ಅಂತಾರಲ್ಲ, ಅದೆಲ್ಲಿರುತ್ತೆ? ಪೇಟೆ ಬೀದಿಲ್ಲಮ್ಮ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ. ಯಾಕಮ್ಮ? ಏನಿಲ್ಲ ಮಾವ, ಅದು ರಾಮ್ನ ಕಮಿಷನರ್ ಆಫೀಸರ್ ಅಲ್ವಾ ಬಿಡ್ಸಿದ್ದು, ನೆನ್ಪಾಯ್ತು, ಕೇಳ್ದೆ ಅಷ್ಟೆ. ಏನಿದು, ಪ್ರೇಮ ಇದ್ದಕ್ಕಿದ್ದಾಗೆ ಕಮಿಷನರ್ ಆಫೀಸ್ ಅಡ್ರೆಸ್ ಕೇಳ್ತಿದ್ದಾಳಲ್ಲ. ಕಾವ್ಯ, ಸಾರಿ ಅತ್ತೆ. ಯಾಕಮ್ಮ ಅಳ್ತಿದ್ಯಾ? ನಾವೆಲ್ಲಿದ್ದೀವಿ? ಹಾಸ್ಪಿಟ್ಲಲ್ಲಿದ್ದೀವಿ ಅತ್ತೆ. ಹಾಸ್ಪಿಟಲ್? ನಿಮ್ ಕೈ ಬಿಡಿಸ್ಕೊಳಕ್ ಹೋಗಿ ನಿಮ್ನ ಬಾವಿಗೆ ನುಗ್ಬಿಟ್ಟೆ. ಹೇಗೋ ನಿಮ್ಮನ್ನ ಅಲ್ಲಿಂದ ಹೊರಗೆ ಕರ್ಕೊಂಡ್ಬಂದು
ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಹೀಗೆ ಮಾಡಬಾರ್ದಿತ್ತು ಅತ್ತೆ. ಐ ಆಮ್ ಸೋ ಸಾರಿ. ಕಾವ್ಯ ಅಳ್ಬೇಡಮ್ಮ, ನೀನ್ ಕೂತ್ಕೋ ಕೂತ್ಕೋ, ಮೊದ್ಲು ಕೂತ್ಕೋ. ಅಳ್ಬೇಡ ಕಾವ್ಯ, ಅಳೋ ಅಂಥದ್ದೇನಾಗಿದೆ? ನೀನೇನ್ ಬೇಕು ಅಂತ ಮಾಡ್ದ್ಯಾ? ಏನೋ ಸಿಟ್ಟಲ್ಲಿ ಆಗೋಯ್ತು. ನೋಡು, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಇಲ್ಲ ಅತ್ತೆ, ನಾನು ಹಾಗೆ ಮಾಡಬಾರ್ದಿತ್ತು. ಬಿಟ್ಟೆ ನಾನು. ಕಾವ್ಯ ಅಳ್ಬೇಡ ನೀನು, ನನ್ಗೇನು ಆಗಿಲ್ಲ, ಏನು ಆಗೋದೂ ಇಲ್ಲ. ನಾನು ನನ್ನ ಮೊಮ್ಮಕ್ಕಳನ್ನ ನೋಡೋವರೆಗೂ ಸಾಯಲ್ಲ. ಕಾವ್ಯ, ನಾನು ಬಾವಿಲ್ ಬಿದ್ದಿದ್ದ ವಿಷಯ ಮಹಾದೇವ್ಗೆ ರಾಮ್ಗೆ ಗೊತ್ತಾಯ್ತಾ? ಇಲ್ಲ ಅತ್ತೆ. ಸತ್ಯ ಗೊತ್ತಾಗೋದು ಬೇಡ. ನೀನು ಹೇಳ್ಬೇಡ, ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಕಾವ್ಯ, ನೀನು ಮನೆ ಬಿಟ್ಟು ಹೋಗಲ್ಲ ತಾನೆ? ನೀನು ಹೋಗ್ಬಾರ್ದಮ್ಮ. ನಿನ್ನ ಮಾತು ಕೇಳಿದ್ರೇನೆ ನನಗೆ ಜೀವ ಹೋದಂಗಾಗತ್ತೆ. ನೀನು ನಮ್ಮ ಜೊತೆನೇ ಇರ್ಬೇಕು. ನನ್ನ ಮಗನ ಜೊತೆ ನೀನು ಸುಖವಾಗಿ ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ. ಹೇಳಮ್ಮ ಕಾವ್ಯ, ನೀನು ನಮ್ಮನ್ ಬಿಟ್ಟು ಹೋಗಲ್ಲ ತಾನೆ? ಯಾಕಮ್ಮ ಏನೂ ಮಾತಾಡ್ತಿಲ್ಲ? ನೀನು ನನ್ನ ಜೊತೆನೇ ಇರ್ತೀಯ ಅಲ್ವಾ? ಈ ಅತ್ತೆನ ಬಿಟ್ಟು ಹೋಗಲ್ಲ ತಾನೆ? ಇಲ್ಲ ಅತ್ತೆ, ನಾನು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಅಷ್ಟು ಮಾಡಮ್ಮ ಸಾಕು. ನೀ ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀಯ ಅಂತ ನನಗೆ ಮಾತು ಕೊಡು. ಎಲ್ಲೂ ಹೋಗೋದಿಲ್ಲ ಅತ್ತೆ. ನಾನು ಎಲ್ಲೂ ಹೋಗೋದಿಲ್ಲ, ನಿಮ್ ಜೊತೆನೇ ಇರ್ತೀನಿ.